ದೇವರು ನಿಮ್ಮನ್ನು ಆಶೀರ್ವದಿಸಲ್ಪಡಲಿ. ಖಚಿತವಾಗಿ ನಾನು ನಂಬುತ್ತೇನೆ, ದೇವರು ನಿಮ್ಮನ್ನು ಪ್ರತಿದಿನವೂ ಪೋಷಣೆ ಮಾಡಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ. ಇವತ್ತು ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಂದಿರುವಂಥ ಒಂದು ಸಂದೇಶ ಏನಂತಂದರೆ, ವಂಚಿಸುವಂಥ ಆತ್ಮ. ಇವತ್ತು ಎಷ್ಟೋ ಜನರ ಲೈಫಲ್ಲಿ ಈ ವಂಚಿಸುವಂಥ ಆತ್ಮ ಕೆಲಸ ಮಾಡ್ತಾ ಇದೆ, ಬಟ್ ಆದರೆ ಅವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇದೇ ಸೈತಾನನ ಇದನ್ನು ವಂಚಿಸ್ತಿರುವುದು, ಇದು ವಂಚಿಸುವಂಥ ಆತ್ಮನ ಕೆಲಸ ಇದು ಎಂಬುದಾಗಿ ನಾವು ಇವತ್ತು ವಾಕ್ಯದ ಮುಖಾಂತರವಾಗಿ ಕೆಲವೊಂದು ವಂಚಿಸುವಂಥ ಆತ್ಮ ಹೇಗೆಲ್ಲ ಕೆಲಸ ಮಾಡ್ದ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ನೋಡ್ರಿ, ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಆದಮ ಅವಳನ್ನು ಉಂಟು ಮಾಡಿರ್ತಾರೆ. ಈ ಒಂದು ಜಾಗದಲ್ಲಿ ಆ ಒಂದು ವಂಚಿಸುವಂಥ ಆತ್ಮ ಇವರನ್ನ ಯಾವ ರೀತಿ ಬಾಧಿಸಲ್ಪಡ್ತದೆ ನೋಡ್ರಿ. ವಾಕ್ಯ ನಿಮಗೋಸ್ಕರ ನಾನು ಓದ್ತೀನಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರ ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳು ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವಂತಹ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾವಿ ಎಂದು ದೇವರು ಹೇಳಿದ್ದಾನೆ. ನೋಡ್ರಿ, ದೇವರಲ್ಲಿ ಏನಿದೆ ಅಂತ ಹೇಳಿದಾನೆ, ನೀನಿದನ್ನ ಮುಟ್ಟಲಬಾರದು, ತಿನ್ನಲಬಾರದು ಎಂಬುದಾಗಿ ದೇವರು ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಇದಕ್ಕೆ ಕರೆಕ್ಟಾಗಿ ದೇವರು ಮಾತಾಡಿದ್ದಾರೆ. ನೋಡ್ರಿ, ಆದಿಕಾಂಡ 2ನೇ ಅಧ್ಯಾಯ 16ನೇ ವಚನದಲ್ಲಿ, ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನವೇ ಸತ್ತು ಹೋಗುವಿ ಎಂದು ದೇವರ ಅಪ್ಪಣೆ ಕೊಡ್ತಾ ಇದ್ದಾನೆ. ಇವತ್ತು ದೇವರ ಅಪ್ಪಣೆ ಕೊಟ್ಟಿರುವಂತ ಈ ಒಂದು ನಿಬಂಧನೆಯನ್ನ ಈ ಉಂಟು ಮಾಡಿದಂತ ಈ ಒಂದು ಆದಮ ಅವಳು ಇವ್ರೇನ್ ಮಾಡ್ತಾ ಇದ್ದಾರೆ, ಅದು ದೇವರ ಮಾರ್ಗದಲ್ಲಿ ಕರೆಕ್ಟಾಗಿ ನಡೀತಾ ಇದ್ದಾರೆ. ಆದರೆ ಒಂದು ದಿವಸ ಸೈತಾನನು ಅವಳ ಬಳಿಗೆ ಬಂದು ವಂಚಿಸ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಇವತ್ತು ನಾವು ಎಲ್ಲಾ ವಿಷಯಗಳಲ್ಲೂ ಸರಾಗವಾಗಿ ಹೋಗ್ತಾ ಇರ್ತೀವಿ. ಎಲ್ಲಾ ವಿಷಯದಲ್ಲೂ ಓಕೆ, ಎಲ್ಲ ಇದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ದೇವರು ನಡೆಸ್ತಾ ಇದ್ದಾನೆ ಎಂಬುದಾಗಿ ಅಂದ್ಕೊಳ್ತೀವಿ. ಆದರೆ ಕೆಲವೊಂದು ಸಂಗತಿಗಳನ್ನು ನಾವು ಗ್ರಹಿಸೋದಕ್ಕಾಗದ ಹಾಗೆ ಸೈತಾನನ ಸಮಯವನ್ನ ನೋಡಿ ವಂಚಿಸುವಂತ ಕೆಲಸ ಮಾಡ್ತಾನೆ. ಇವತ್ತು ತೋಟದಲ್ಲಿ ಒಂದು ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ಬೋದು ಎಂಬುದಾಗಿ ದೇವರು ಮಾತನಾಡಿದ್ದಾರೆ. ಆದರೆ ಇಲ್ಲಿ ಸೈತಾನನು ಬಂದು ಶ್ರೀಯ ಬಳಿ ವಂಚಿಸ್ತಾ ಇದ್ದಾನೆ. ಇವತ್ತು ಯಾವ ರೀತಿ ವಂಚಿಸ್ತಾ ಇದ್ದಾನೆ ಅಂದ್ರೆ, ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರ ಅಪ್ಪಣೆ ಕೊಟ್ಟಿರುವುದು ನಿಜವೋ, ಅಂದ್ರೆ ಸೈತಾನನ ಕೇಳ್ತಾರ ನೋಡ್ರಿ, ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂಬುದಾಗಿ ಅಪ್ಪಣೆ ಕೊಟ್ಟಿರುವುದು ನಿಜನ ಎಂಬುದಾಗಿ ಆಕೆ ಹತ್ರನೇ ಕೇಳ್ತಾ ಇದ್ದಾನೆ. ಅಂದ್ರೆ ನಿಮ್ಮ ಜೀವಿತದಲ್ಲೂ ಸಹ ಎಷ್ಟೋ ವಿಷಯಗಳಲ್ಲಿ ಸೈತಾನನು ವಂಚಿಸ್ತಾನೆ ಇದ್ದಾನೆ. ನಿಮ್ಮ ಆಶೀರ್ವಾದಗಳು ನೀವು ಬಿದ್ದೋಗೋದಕ್ಕೆ ಕಾರಣ, ನಿಮ್ಮ ಬಿಸ್ನೆಸ್ ಲಾಸ್ ಆಗೋದಕ್ಕೆ ಕಾರಣ, ನಿಮ್ಮ ಕುಟುಂಬವು ಬಾಧಿಸಲ್ಪಡೋದಕ್ಕೆ ಕಾರಣ. ಬ್ರದರ್, ಎಷ್ಟೋ ನಾನು ಸಂಧಿಸಲ್ಪಟ್ಟಿದ್ದೀನಿ. ಅವರು ಆ ಒಂದು ಅಭಿವೃದ್ಧಿಯಲ್ಲಿ ಇದ್ರು, ಒಳ್ಳೆ ಆಶೀರ್ವಿಸಲ್ಪಟ್ಟಂತ ಫ್ಯಾಮಿಲಿಗಳಾಗಿದ್ರು. ಬಟ್ ಆದ್ರೆ ಸ್ವಲ್ಪ ವರ್ಷಗಳ ಕಾಲದ ನಂತರ ಇರೋ ಬರೋದನ್ನೆಲ್ಲ ಕಳ್ಕೊಂಡ್ಬಿಟ್ರು. ಇವತ್ತು ಈ ಒಂದು ವಾಕ್ಯಗಳು ಹೇಗೆ ಅಂದ್ರೆ, ಅವರನ್ನ ವಂಚಿಸಿದ ಆತ್ಮ ಇವರನ್ನು ವಂಚಿಸ್ತಾ ಇದೆ. ಇವತ್ತು ಈ ಬೈಬಲ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಅವಳ ಬಳಿಗೆ ಬಂದು ಹಣ್ಣಿನ ವಿಷಯದಲ್ಲಿ ವಂಚಿಸ್ತಾ ಇದ್ದಾರೆ. ಇವತ್ತು ನೀನು ಯಾವ ವಿಷಯಗಳಲ್ಲಿ ನೀನು ವೀಕ್ ಇರ್ತೀಯೋ, ಯಾವ ವಿಷಯಗಳಲ್ಲಿ ದೇವರಿಗೆ ವಿರುದ್ಧವಾಗಿರ್ತೀಯೋ, ಆ ವಿಷಯಗಳನ್ನ ಸಮಯವನ್ನು ತೆಗೆದುಕೊಂಡು ಸೈತಾನನು ನಿನ್ನನ್ನು ವಂಚಿಸುವಂತ ಕೆಲಸವನ್ನು ಮಾಡಲಿಕ್ಕಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ದೇವರ ಸಮ್ಮುಖದಲ್ಲಿ ಯಾವ ರೀತಿ ಇದೆಯಾ ಎಂಬುದಾಗಿ ಸೈತಾನ ನೋಡ್ತಾ ಇರ್ತಾನೆ. ಇವತ್ತು ಈ ಅವಳ ಬಳಿಗೆ ಬಂದು ಸೈತಾನನ ವಂಚಿಸ್ತಾ ಇದ್ದಾನೆ. ಇವತ್ತು ನಿನ್ನ ಬಳಿಗೂ ಎಷ್ಟೋ ಸಾರಿ ಬಂದಿದ್ದ ವಂಚಿಸುವಂತ ಕೆಲಸ ಮಾಡಿದ್ದಾನೆ. ಇವತ್ತು ಅವಳ ಬಳಿಗೆ ಬಂದು ವಂಚಿಸುವಂತ ರೀತಿ ಆ ಹಣ್ಣನ್ನು ತಿನ್ನುವಂತೆ ಮಾಡ್ತಾನೆ. ಆಕೆ ತಿನ್ನದಲ್ಲದೆ ತನ್ನ ಗಂಡನಿಗೂ ಸಹ ಕೊಡಲ್ಪಡ್ತಾಳೆ. ಕೊಟ್ಟು ಇಬ್ಬರು ತಿಂತಾರೆ, ಆದರೆ ಸಮೃದ್ಧಿಯಾದಂತ ಆಶೀರ್ವಾದವನ್ನು ಕಳ್ಕೊಳ್ತಾರೆ. ಇವತ್ತು ಒಂದು ಆತ್ಮ ನಿಮ್ಮನ್ನ ಪಾಪದಲ್ಲಿ ಪ್ರೇರೇಪಿಸುತ್ತಿರುವುದಾದರೆ ಅದು ವಂಚಿಸುವಂತ ಆತ್ಮ ನಿನ್ನ ಲೈಫಲ್ಲಿ ಕೆಲಸ ಮಾಡ್ತಾ ಇದೆ.
ಇವತ್ತು ನಿನ್ನ ಜೀವಿತದಲ್ಲಿ ಒಂದು ಬಾಧೆಯನ್ನು ಉಂಟು ಮಾಡ್ತಾ ಇದೆ. ಈ ವಂಚಿಸುವಂತ ಆತ್ಮನ ಕೆಲಸ, ನೀನು ದೇವರಿಂದ ದೂರ ಆಗ್ಬೇಕು, ದೇವರ ಆಶೀರ್ವಾದದಿಂದ ದೂರ ಆಗ್ಬೇಕು. ಏನ್ ಆಶೀರ್ವಾದ ನೋಡ್ರಿ, ಅವರಿಬ್ಬರನ್ನು ಯಾವ ರೀತಿ ವಂಚಿಸಿ ಅವ್ರ ಹತ್ರ ಇರುವಂತಹ ಅಧಿಕಾರಗಳನ್ನ ಕಿತ್ತುಕೊಳ್ಳುವಂಥದ್ದು ಯಾವ ರೀತಿ ನೋಡ್ರಿ. ಅದೇ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ, ಆಮೇಲೆ ದೇವರು ನನ್ನ ಸ್ವರೂಪದಲ್ಲಿ ನನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ, ಅವನು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿರುವ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. ನೋಡಿದ್ರ, ದೇವರು ಕೊಡ್ತಿರುವಂತಹ ಅಧಿಕಾರವನ್ನ ಇವನು ಇಲ್ಲಿ ಯಾವಾಗ ಪಾಪ ಮಾಡ್ತಾರೋ ಸೈತಾನನ ವಶ ಆಗ್ತದೆ ರೀ. ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಬಿಸ್ನೆಸ್ ಅಲ್ಲಿ ಯಾವಾಗ ನೀನು ವಂಚಿಸಲ್ಪಟ್ಟು ದೇವರ ವಿರುದ್ಧವಾಗಿ ಪಾಪ ಮಾಡ್ತೀಯೋ, ನಿನ್ನ ಕುಟುಂಬದ ಮೇಲೆ, ನಿನ್ನ ಬಿಸ್ನೆಸ್ ಮೇಲೆ, ನಿನ್ನ ಜೀವಿತದ ಮೇಲೆ ಸೈತಾನನಿಗೆ ಅಧಿಕಾರ ಬರ್ತದೆ. ಇವತ್ತೊಂದು ಉದಾಹರಣೆ ಹೇಳ್ತೀನಿ. ಇವತ್ತು ಒಬ್ಬ ವ್ಯಕ್ತಿ ತಪ್ಪು ಮಾಡಲಿಲ್ಲ ಅಂತಂದ್ರೆ ಪೊಲೀಸ್ ಬಂದು ಅವ್ರನ್ನ ಹಿಡಿದುಕೊಂಡು ಹೋಗೋದಕ್ಕೆ, ಜೈಲ್ಗೆ ಹಾಕೋದಕ್ಕೆ ಅವ್ರಿಗೆ ಅಧಿಕಾರ ಉಂಟಾ? ಎಂದಿಗೂ ಇಲ್ಲ. ಅದೇ ರೀತಿಯೇ ಅವ್ರೇನಾದ್ರು ತಪ್ಪು ಮಾಡಿದಾಗ, ಒಂದು ಕೊಲೆನೋ ಒಂದು ಕಳ್ತನನೋ ಏನೋ ಒಂದು ಮಾಡಿದಾಗ, ಅದೇ ಪೊಲೀಸರು ಅವ್ರಿಗೆ ಏನು ಹಿಂದು ಮುಂದೆ ನೋಡದಲ್ಲಿ ಅವ್ರನ್ನ ದರದರನ ಎಳೆದುಕೊಂಡು ಹೋಗ್ತಾರೆ. ಯಾಕೆ? ತಪ್ಪು ಮಾಡಿದ್ದಾರೆ. ಇವತ್ತು ಸೈತಾನನ ಅದೇ ರೂಲ್ಸರಿ. ಇವತ್ತು ನೀನು ಪರಲೋಕದಲ್ಲಿ ಯಾವಾಗ ತಪ್ಪು ಮಾಡದಲ್ಲೇ ಇರ್ತೀಯೋ ಸೈತಾನನಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಯಾವಾಗ ನೀನು ತಪ್ಪನ್ನ ಮಾಡುತ್ತೀಯೋ ಸೈತಾನನಿಗೆ ನಿನ್ನ ಮೇಲೆ, ನಿನ್ನ ಜೀವಿತದ ಮೇಲೆ, ನೀನು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳು, ನಿನ್ನ ಕುಟುಂಬ, ನಿನ್ನ ಮಕ್ಕಳ ಮೇಲೆ, ಎಲ್ಲದರ ಮೇಲೆಯೋ ಸೈತಾನಿಗೆ ಒಂದು ಅಧಿಕಾರ ಬರ್ತದೆ. ವಂಚಿಸುವಂತ ಆತ್ಮನ ಕೆಲಸ ನೋಡ್ರಿ ಯಾವ ರೀತಿ ಇದೆ. ಇವತ್ತು ನಿನ್ನ ಜೀವಿತದಲ್ಲೂ ಆ ರೀತಿಯಾಗಿ ನಡೀತಿದ್ಯಾ? ಹೌದು, ನಾನು ಇರುವುದನ್ನೆಲ್ಲ ಕಳೆದುಕೊಂಡೆ, ನಾನು ಮೊದಲಿಗೆ ಎಲ್ಲ ಚೆನ್ನಾಗಿದ್ದೆ, ಎಲ್ಲ ದೇವರು ಆಶೀರ್ವದಿಸಲ್ಪಟ್ಟಿದ್ರು, ಈ ಎಲ್ಲವನ್ನು ಕಳೆದುಕೊಂಡು ಶೂನ್ಯವಾಗಿದ್ದೇನೆ ಎಂಬುದಾಗಿ ನೀನು ಅಂದುಕೊಳ್ತಾ ಇದೆಯಾ? ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ವಂಚಿಸುವಂತ ಆತ್ಮ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಸೈತಾನನು ಅವರನ್ನ ವಂಚಿಸಿದ ಹಾಗೆ ಇವತ್ತು ನಿಮ್ಮನ್ನು ವಂಚಿಸಲ್ಪಟ್ಟಿದೆ. ಇವತ್ತು ನಿನ್ನ ಜೀವಿತದಲ್ಲಿ ವಂಚಿಸುವಂತ ಆತ್ಮ ಕೆಲಸ ಮಾಡಿದ ನಿಮಿತ್ತವಾಗಿ ನಿನ್ನ ಭವಿಷ್ಯತ್ತನ್ನ ಮುಂದೆ ಹೋಗದಂತೆ ತಡೆ ಮಾಡ್ತಾ ಇದೆ. ಇವತ್ತು ಹೇಗೆ ತೋಟದಲ್ಲಿ ಅವರೇನು ವ್ಯವಸಾಯ ಮಾಡುವಂಥದ್ದಿರಲಿಲ್ಲ, ಅವರು ಕಷ್ಟಪಡೋದಿರಲಿಲ್ಲ, ಅವರು ಬಾಧೆ ಪಟ್ಟು ಅವರು ಎಲ್ಲವನ್ನು ಒಂದು ಕಷ್ಟದಿಂದ ಸಂಪಾದನೆ ಮಾಡಿ ಅವರ ಜೀವನ ನಡೆಸಬೇಕು ಎಂಬುದಾಗಿರಲಿಲ್ಲ. ದೇವರು ಯಥೇಚ್ಛವಾಗಿ ತಿನ್ರಿ, ತಿನ್ನೋದು ಮಲಗೋದು, ತಿನ್ನೋದು ಮಲಗೋದು ಅಷ್ಟೇ ಇರ್ತಾ ಇತ್ತು. ಸಂಜೆ ಆದ್ಮೇಲೆ ದೇವರು ಬರ್ತಾ ಇದ್ರು, ಮಾತಾಡ್ತಾ ಇದ್ರು, ಹೋಗ್ತಾ ಇದ್ರು. ಆದ್ರೆ ಇವತ್ತು ಇವರು ಮಾಡಿದಂತ ಈ ವಂಚಿಸುವಂತ ಆತ್ಮನಿಗೆ ಒಳಪಟ್ಟ ನಿಮಿತ್ತವಾಗಿ ದೇವರು ಏದೇನ್ ತೋಟವನ್ನ ಆ ಉಂಟು ಮಾಡಿದಂತ ಆ ಏದೇನ್ ತೋಟದಿಂದ ಹೊರಗೆ ದಬ್ಬಲ್ಪಡ್ತಾರೆ. ಇವತ್ತು ಯಾವಾಗ ನೀನು ವಂಚಿಸುವಂತ ಆತ್ಮಕ್ಕೆ ಒಳಗಾಗಿ ನೀನು ಪಾಪ ಮಾಡ್ತೀಯೋ ಆ ಕ್ಷಣದಲ್ಲೇ ಸೈತಾನನು ನಿನ್ನ ಮೇಲೆ ಎಲ್ಲಾ ರೀತಿಯ ಅಥಾರಿಟಿ ತೆಗೆದುಕೊಳ್ತಾರೆ. ನೀನು ವಂಚಿಸುವಂತ ಆತ್ಮನಿಗೆ ಒಳಪಟ್ಟು ಮಾಡಿದ ತಪ್ಪುಗಳನ್ನ ಮಾಡ್ತಾ ಮಾಡ್ತಾ ಹೋಗ್ತಾ ಇರೋದಾದ್ರೆ, ನಿನಗೆ ಮಾಡಿದ ತಪ್ಪಿನ ಅರಿವು ಬರಲಿಲ್ಲ ಅಂದ್ರೆ ನಿನ್ನ ಜೀವಿತದಲ್ಲಿ ಒಂದು ಬಾಧೆ ಉಂಟು ಬರ್ತದೆ. ಇವತ್ತು ಕಾಯಿನನು ಮತ್ತೆ ಹೇಬೇಲನ ಕುರಿತಾಗಿ ನೋಡೋದಾದ್ರೆ ಇಲ್ಲಿ ಇವರ ಜೀವಿತದಲ್ಲೂ ಸಹ ಸೈತಾನನು ವಂಚಿಸಲ್ಪಡ್ತಾನೆ. ಈ ವಂಚಿಸುವಂತ ಆತ್ಮ ಕೆಲಸ ಮಾಡ್ತದೆ. ಕಾಲಾಂತರದಲ್ಲಿ ನೋಡ್ರಿ ವಾಕ್ಯ, ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನದಲ್ಲಿ, ಕಾಲಾಂತರದಲ್ಲಿ ಕಾಯಿನನು ಹೊಲದಲ್ಲಿ ಬೆಳೆದ ಕೆಲವೊಂದು ತಂದು ಯೆಹೋವನಿಗೆ ಕಾಣಿಕೆ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಲ್ಲಿ ಅಂದರೆ ಕುರಿ ಕಾಯುತ್ತಿದ್ದನು. ಆ ಕುರಿಯ ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ದೇವರಿಗೆ ಹೋಮ ಮಾಡ್ತಾನೆ. ಯೆಹೋವ ದೇವರು ಹೇಬೇಲನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಯಾಕೆ? ಇವತ್ತು ಒಳ್ಳೆ ತರಕಾರಿಗಳು ಅವನು ವ್ಯವಸಾಯ ಮಾಡ್ತಾ ಇದ್ದಾನೆ. ವ್ಯವಸಾಯ ಮಾಡಿದ್ರೆ ಒಳ್ಳೆ ತರಕಾರಿ, ಒಳ್ಳೆ ಬೆಳೆನೋ ದೇವರಿಗೆ ಸಮರ್ಪಣೆ ಮಾಡಬಹುದಾಯ್ತಲ್ಲ. ಆದರೆ ಅವನು ಸಮರ್ಪಣೆ ಮಾಡಿದ್ದು ದೇವರಿಗೆ ಇಷ್ಟ ಆಗಲಿಲ್ಲ. ಇವತ್ತು ನೀನು ದೇವರಿಗೆ ಕೊಡುವ ವಿಷಯದಲ್ಲೂ ಸಹ ಸೈತಾನನು ವಂಚಿಸ್ತಾ ಇದ್ದಾನೆ. ನೀನು ಒಬ್ಬರಿಗೆ ದಾನ ಮಾಡುವಂತ ವಿಷಯದಲ್ಲೂ ಸೈತಾನನು ವಂಚಿಸ್ತಾ ಇದ್ದಾನೆ. ಇವತ್ತು ನೀನು ಯಾವ ಯಾವ ವಿಷಯದಲ್ಲಿ ದೇವರು ಸೈತಾನನು ವಂಚಿಸ್ತಾ ಇದ್ದಾನೆ ಅಂತ ಹೇಳಿದಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಸೈತಾನ ವಂಚಿಸ್ತಾ ಇದ್ದಾನೆ. ನೀನು ಯಾವ ವಿಷಯದಲ್ಲಿ ಆಶೀರ್ವದಿಸಲ್ಪಡ್ತಿ, ಯಾವ ವಿಷಯದಲ್ಲಿ ನೆಮ್ಮದಿಯಾಗಿರ್ತೀಯ ಅದನ್ನ ನೋಡ್ತಾ ಇರ್ತಾನೆ. ಆ ವಿಷಯದಿಂದ ನೆಮ್ಮದಿಯಿಂದ ನಿನ್ನನ್ನು ಹಾಳು ಮಾಡಬೇಕು, ನಿನಗೆ ಅಸಮಾಧಾನ ಹುಟ್ಟಿಸಬೇಕು, ನಿನ್ನ ಜೀವಿತ ಒಂದು ಬರಡಾಗಿ ಮಾಡಬೇಕು. ಅದನ್ನೇ ಸೈತಾನ ಕಾಯ್ತಾ ಇರ್ತಾನ್ರಿ. ಇವತ್ತು ನಿನ್ನ ಜೀವಿತದಲ್ಲೂ ಸಹ ಹೇಬೇಲ ಕಾಯಿನನ್ನ ಇವರ ಕಾಣಿಕೆಗಳಲ್ಲಿ ಹೇಬೇಲನ ಕಾಣಿಕೆಯನ್ನು ದೇವರು ಮೆಚ್ಚುತ್ತಾ ಇದ್ದಾರೆ. ಯಾಕಂದ್ರೆ ಆ
ಅದನ್ನು ಚೊಚ್ಚಲ ಕುರಿಯನ್ನು ತೆಗೆದುಕೊಳ್ಳೋಕೆ ದೇವರಿಗೆ ಸರ್ವಾಂಗಹೋಮ ಮಾಡ್ತಾನೆ, ನನ್ನ ದೇವರಿಗೆ ಭಯ ಪಟ್ಟು. ಆದ್ರೆ ಕಾಯಿನನ ಒಳಗಡೆ ಭಯ ಇರಲಿಲ್ಲ. ಸೈತಾನನ ವಂಚಿಸ್ಬಿಟ್ಟ. ಅವನ ತಂದಂತ ಕಾಣಿಕೆ ಅದು ಉಳುಕಾಗಿತ್ತು. ಇವತ್ತು ನಿನ್ನ ಜೀವಿತದಲ್ಲಿ ದೇವರಿಗೆ ಯಾವ ವಿಷಯದಲ್ಲಿ ವಂಚಿಸಲ್ಪಡ್ತಾ ಇದ್ದಾನೆ. ಇವತ್ತು ಕಾಯಿನನು ಶಾಪಗ್ರಸ್ತನಾದ, ಹೇಬೇಲನು ಆಶೀರ್ವದಿಸಲ್ಪಟ್ಟ. ಇವತ್ತು ನೀನು ಕೊಡುವ ವಿಷಯದಲ್ಲಿ ನೀನು ಆತ್ಮ ಹೃದಯ ಪೂರ್ವಕವಾಗಿ, ಯಾವುದೋ ಒಂದು ಬಲವಂತದಿಂದ ಅಲ್ಲ ರೀ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನೀನು ಕೊಡುವಂಥದ್ದು ಯಾವುದೋ ಒಂದು ಬಲವಂತದಿಂದಾಗ್ಲಿ ದುಃಖದಿಂದಾಗ್ಲಿ ಕೊಡಬೇಡ್ರಿ, ನಿನ್ನ ಹೃದಯ ಪೂರ್ವಕವಾಗಿ ಕೊಡ್ರಿ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ಕೊಡುವಂಥದ್ದು ಯಾರೋ ಒಬ್ರು ಹೇಳೋದ್ರಿಂದ ಅಲ್ಲ. ಇವತ್ತು ನಿನ್ನ ದೇವರು ನಿನ್ನ ಹತ್ರ ಮಾತಾಡ್ಬೇಕಲ್ಲ. ಇವತ್ತು ನಿನ್ನ ದೇವರು ನಂಬಿದ್ಯಲ್ಲ, ನಿನ್ನ ಹತ್ರ ಮಾತಾಡಲ್ವಾ ದೇವರು? ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಮಾತಾಡಲ್ಲ ಅಂತಂದ್ರೆ ನೀನು ಹಾಗಾದ್ರೆ ದೇವರನ್ನ ಬಿಟ್ಟು ದೂರ ಇದೆಯಾ? ಸೈತಾನನ ಪ್ರತಿದಿನ ವಂಚಿಸ್ತಾ ಇದ್ದಾನೆ. ನಿನಗೊಂದು ಕಷ್ಟ ಕಣ್ಣೀರು ಬರ್ತಾ ಇದೆ ಅಂದ್ರೆ, ಒಂದು ಬಾಧೆ ಬರ್ತಾ ಇದೆ ಅಂದ್ರೆ ಅದರ ಅರ್ಥ ಸೈತಾನ ನಿನ್ನನ್ನು ವಂಚಿಸ್ತಾ ಬರ್ತಾ ಇದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ವಂಚಿಸುವಂತ ಆತ್ಮನಿಂದ ನೀನು ಬಿಡುಗಡೆ ಹೊಂದಿಕೋ. ನಾನು ಮುಂದಿನ ಒಂದು ಸಂದೇಶದಲ್ಲಿ ಸೈತಾನನ ವಂಚಿಸುವಂತ ಆತ್ಮವನ್ನ ಹೇಗೆ ಜಯಿಸೋದು ಕುರಿತಾಗಿ ನಾನು ಮಾತನಾಡಲ್ಪಡ್ತೀನಿ. ಆದರೆ ಇವತ್ತು ವಂಚಿಸುವಂತ ಆತ್ಮ ಯಾವ ರೀತಿ ಎಲ್ಲ ಕೆಲಸ ಮಾಡ್ತದೆ, ಇವತ್ತು ಕಾಯಿನನು ಕೊಡುವ ವಿಷಯದಲ್ಲಿ ಆತನನ್ನು ವಂಚಿಸ್ತದೆ. ಏನ್ ದೇವರಿಗೆ ಎಷ್ಟು ಕೊಟ್ಟವನು? 10ರ 1 ಭಾಗ ಕೊಡ್ತಿದ್ದವನು. ಆ 10ರ ಭಾಗವನ್ನ ಏನ್ ಮಾಡ್ತಾ ಇದ್ದ? ಏನು ವರ್ಷ ಪೂರ್ತಿ ತಿಂತಾ ಇದ್ದ? ಇಲ್ವಲ್ಲ. ಆದರೆ ನೀನು ತಿನ್ನುವಂತ ಒಂದು ತುತ್ತಿನ ವಿಷಯದಲ್ಲೂ ಸಹ ಸೈತಾನ ವಂಚಿಸಲ್ಪಡ್ತಾನೆ. ದೇವರಿಗೆ ಕೊಡಬೇಕಾದಂತ ಒಂದು ಭಾಗದ ವಿಷಯದಲ್ಲೂ ಸೈತಾನ ವಂಚಿಸಲ್ಪಡ್ತಾನೆ. ನೀನು ಹೊಂದಿಕೊಳ್ಳಬೇಕಾದ ಆಶೀರ್ವಾದವನ್ನು ಹೊಂದಿಕೊಳ್ಳದಂತೆ ಸೈತಾನ ವಂಚಿಸಲ್ಪಡ್ತಾನೆ. ಇವತ್ತು ಸೈತಾನನು ವಂಚಿಸುವಂತ ಆತ್ಮವಾಗಿ ಬದಲಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ನೀನು ಯಾವ ಆಶೀರ್ವಾದ ಹೊಂದಿಕೊಳ್ಳಬೇಕಾಗಿದೆಯೋ ಆ ಆಶೀರ್ವಾದ ಹೊಂದಿಕೊಳ್ಳದಂತೆ ಸೈತಾನನು ನಿನ್ನ ಜೀವಿತದಲ್ಲಿ ವಂಚಿಸುವಂತ ಕೆಲಸವನ್ನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರು ಹೇಳ್ತಾರನ್ರಿ, ನಿನ್ನ ಜೀವಿತದಲ್ಲಿ ಸೈತಾನನು ಎಷ್ಟು ಬಾರಿ ವಂಚಿಸ್ತಾ ಇದ್ದಾನೆ. ನಿನಗೆ ಅದು ಅರ್ಥ ಆಗ್ತಾ ಇದೆಯಾ? ನಿನ್ನ ಕೈಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವಿತದಲ್ಲಿ ವಂಚಿಸುವಂತ ಆತ್ಮನಿಂದ ನೀನು ಬಿಡುಗಡೆ ಹೊಂದಿಕೊಳ್ಳಬೇಕೆಂಬುದಾಗಿ ದೇವರು ಬಯಸ್ತಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಇವತ್ತು ಶ್ರೀ ಬಾಧೆ ಪಟ್ಟ ಆಕೆಗೆ ಏನು ಶಾಪ ಬಂತು? ಇವತ್ತು ಹಣ್ಣನ್ನ ದೇವರು ಯಾಕೆ ಉಂಟು ಮಾಡಿದ್ರು? ಈ ಹಣ್ಣನ್ನ ದೇವರು ಒಂದು ಕಾಲಘಟ್ಟ ಅನ್ನುವಂಥದ್ದು ಬಂದಾಗ, ಒಂದು ಸಮಯ ಅಂತ ಬಂದಾಗ ಆ ಹಣ್ಣನ್ನ ಅವರಿಗೆ ದೇವರು ಕಿತ್ತು ಕೊಡ್ತಾ ಇದ್ರು. ಯಾಕೆ ಅಂತಂದ್ರೆ ಪರಲೋಕದಲ್ಲಿ ಒಂದು ತಪ್ಪು ನಡೆಯಲ್ಪಟ್ಟಾಗ ಭೂಲೋಕದಲ್ಲಿ ನನ್ನ ಸಾರೂಪ್ಯದಲ್ಲಿ ಮನುಷ್ಯನ ಉಂಟು ಮಾಡಿ ಅವರನ್ನು ನನ್ನ ಮಹಿಮೆ ಪಡಿಸಲಿ ಎಂಬುದಾಗಿ ಆಸೆ ಪಟ್ಟು ಉಂಟು ಮಾಡಿದ್ರು. ಆದರೆ ಸೈತಾನನು, ಇವರು ದೇವರು ಉಂಟು ಮಾಡಿದ ಜನರು ನನಗೆ ಮಹಿಮೆ ಉಂಟು ಮಾಡಲಿ ಅಂತ ಸೈತಾನನು ವಂಚಿಸಲ್ಪಟ್ಟ. ಆ ದೇವರು ಕೊಟ್ಟಂತ ಅಧಿಕಾರಗಳನ್ನ ಕಿತ್ಕೊಳ್ತಾ ಇದ್ದಾನೆ. ಅದಕ್ಕೇನೆ ಒಂದು ವಾಕ್ಯ ಹೇಳಲ್ಪಡುತ್ತದೆ, ಈ ಲೋಕದಲ್ಲಿರುವಂತ ಎಲ್ಲಾ ವೈಭವಗಳ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ನೀನು ನನಗೆ ಅಡ್ಡ ಬೀಳೋದಾದ್ರೆ ನಾನು ನಿನಗೆ ಇವೆಲ್ಲ ಅಧಿಕಾರವನ್ನು ಕೊಡ್ತೀನಿ ಅಂತ. ಎಲ್ಲಿಂದ ಬಂತು? ಆದಮ ಅವಳಿಗೆ ದೇವರು ಕೊಡಲ್ಪಟ್ಟರು. ಈ ಕೊಡಲ್ಪಟ್ಟಂತ ಅಧಿಕಾರವನ್ನು ಇವರು ಪಾಪ ಮಾಡಿ ಸೈತಾನನ ವಶ ಆಯಿತು. ಇವತ್ತು ನಿನ್ನ ಜೀವಿತದಲ್ಲಷ್ಟೇ ಪ್ರಿಯ ಸಹೋದರ ಸಹೋದರಿ, ನೀನು ಯಾವ ವಿಷಯದಲ್ಲಿ ವಂಚಿಸಲ್ಪಡ್ತಾ ಇದೆಯಾ ಒಂದು ಸಮಯ ನೋಡು. ಯಾವ ವಿಷಯದಲ್ಲಿ ದೇವರಿಗೆ ಇಷ್ಟೆಲ್ಲದ ಪಾಪಗಳನ್ನ ಮಾಡ್ತಾ ಇದೆ ನೋಡು. ಯಾವ ವಿಷಯದಲ್ಲಿ ದೇವರಿಗೆ ಇಷ್ಟೆಲ್ಲದಂತ ಕಾರ್ಯಗಳನ್ನ ಮಾಡ್ತಾ ಇದೆ ಎಂಬುದಾಗಿ ನೋಡು. ಒಂದು ಸಮಯ ನೀನು ಯೋಚನೆ ಮಾಡಿ ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡು. ದೇವರು ನಿನಗೆ ಸಹಾಯ ಮಾಡಲಿಕ್ಕಿದ್ದಾನೆ. ಇವತ್ತು ವಂಚಿಸುವಂತ ಆತ್ಮ ವಿಭಿನ್ನವಾಗಿ ವಂಚಿಸಲ್ಪಡ್ತಾನೆ. ಅಂದು ಅವಳಿಗೆ ಒಂದು ಹಣ್ಣಿನ ವಿಷಯದಲ್ಲಿ ವಂಚಿಸ್ತಾ, ಇಲ್ಲಿ ಕಾಯಿನನಿಗೆ ಒಂದು ತರಕಾರಿ ವಿಷಯದಲ್ಲಿ ವಂಚಿಸ್ತಾ ಇದ್ದಾನೆ. ಒಂದು ದೇವರಿಗೆ ಕೊಡುವ ವಿಷಯದಲ್ಲಿ ವಂಚಿಸ್ತಾ ಇದ್ದಾನೆ. ಇವತ್ತು ನಿನಗೆ ಯಾವ ವಿಷಯದಲ್ಲಿ ವಂಚಿಸ್ತಾ ಇದ್ದಾನೆ? ಕೆಲವರಿಗೆ ಒಂದು ಶರೀರದ ಇಚ್ಛೆಗಳಲ್ಲಿ ವಂಚಿಸಲ್ಪಡ್ತಾನೆ. ಕೆಲವರಿಗೆ ಅವ್ರಿಗೆ ಆದಂತ ಏನೆಲ್ಲ ಅವ್ರಿಗೆ ಆಸೆ ಇರುತ್ತೋ ಲೋಕದ ವಿಷಯದಲ್ಲಿ ಆ ವಿಷಯಗಳನ್ನ ಇಟ್ಟುಕೊಂಡೇ ವಂಚಿಸಲ್ಪಡ್ತಾನೆ. ಹಣದ ಆಸೆ ಇರುವಂತವರಿಗೆ ಹಣದ ವಿಷಯದಲ್ಲಿ ವಂಚಿಸಲ್ಪಡ್ತಾನೆ. ಇವತ್ತೆಷ್ಟೋ ಜನ ಸಾಲದಲ್ಲಿ ಬೀಳಲಿಕ್ಕೆ ಕಾರಣ ಏನು? ಹಣದಾಸೆ ಉಳ್ಳವರು ಹಣದ ಹಿಂದೆ ಹೋದಾಗ ಸೈತಾನನು ಅವರನ್ನ ಮೊದಲದಾಗಿ ಎಲ್ಲ ಒಂದು ಸಮೃದ್ಧಿ ಇರೋ ರೀತಿಯಲ್ಲಿ ತೋರಿಸಲ್ಪಟ್ಟು ಸಾಲದಲ್ಲಿ ಬೀಳಿಸಿದ ನಂತರ ಆ ಸಾಲದ ಬಾಧೆಯನ್ನು ಅವರಿಗೆ ಕೊಡಲ್ಪಡ್ತಾನೆ. ಆ ಸಾಲದಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಇವತ್ತು ಸೈತಾನನು ಪ್ರತಿಯೊಬ್ಬರನ್ನ ವಂಚಿಸುವಂತ ಕಾರ್ಯಗಳು ಮಾಡ್ತಾ ಇದ್ದಾರೆ. ಇವತ್ತು ನೀನು ಯಾವ ವಿಷಯದಲ್ಲಿ ನೀನು ವೀಕ್ ಇರ್ತೀಯೋ, ಯಾವ ವಿಷಯದಲ್ಲಿ ನಿನಗೆ ಇದು ಬೇಕು ಅದು ಬೇಕು ಎಂಬುದಾಗಿ ಅಂತ ಇರ್ತೀಯೋ, ಕೆಲವರನ್ನ ಊಟದ ವಿಷಯದಲ್ಲಿ ವಂಚಿಸಲ್ಪಡ್ತಾನೆ.
ಕೆಲವರಿಗೆ ಲೋಕವನ್ನ ಸುತ್ತುವ ವಿಷಯದಲ್ಲಿ ವಂಚಿಸಲ್ಪಡ್ತಾನೆ, ಕೆಲವರಿಗೆ ಗರ್ವದಲ್ಲಿ ವಂಚಿಸಲ್ಪಡ್ತಾನೆ. ಪ್ರತಿಯೊಬ್ಬರನ್ನು ವಂಚಿಸುವಂತ ಆತ್ಮ ಕೆಲಸ ಮಾಡಲಿಕ್ಕಿದೆ. ಇವತ್ತು ವಂಚಿಸುವಂತ ಆತ್ಮ ಯಾವ ರೀತಿ, ಯಾವ ವಿರುದ್ಧವಾಗಿ ಕೆಲಸ ಮಾಡ್ತದೆ ಅಂದ್ರೆ, ದೇವರು ಯಾವುದನ್ನ ಮಾಡಬೇಡ ಎಂಬುದಾಗಿ ಹೇಳಿರ್ತದೋ ಅದಕ್ಕೆ ವಿರುದ್ಧವಾಗಿಯೇ ಸೈತಾನನ್ನು ಮಾಡುವಂತೆ ಅದು ವಂಚಿಸಲ್ಪಟ್ಟು ಜನರನ್ನ ಪಾಪವನ್ನು ಮಾಡುವಂತೆ ಮಾಡ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಸೈತಾನ ನಿನ್ನ ಯಾವ ರೀತಿ ನಿಮ್ಮನ್ನು ವಂಚಿಸಲ್ಪಡ್ತಾ ಇದ್ದಾನೆ ನೋಡ್ರಿ. ಒಂದು ಪೂರ್ವಕಾಲ ವೃತ್ತಾಂತ 21:1 ವಚನದಲ್ಲಿ ಇಲ್ಲಿ ದಾವಿದನ ಕುರಿತಾಗಿ ದಾವಿದನನ್ನ ವಂಚಿಸಲ್ಪಡ್ತಾನೆ ಸೈತಾನ. ಇವತ್ತು ದಾವಿದ ಎಷ್ಟು ದೇವರೊಟ್ಟಿಗೆ ಮಾತಾಡ್ತಾ ಇದ್ದ, ಏನೇ ಬೇಕು ಅಂದ್ರೂ ದೇವರ ಹತ್ರ ಕೇಳ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಆದರೆ ಇಲ್ಲಿ ಸೈತಾನನು ವಂಚಿಸಲ್ಪಡ್ತಾನೆ ನೋಡ್ರಿ. ಇವತ್ತು ಒಂದು ಪೂರ್ವಕಾಲ ವೃತ್ತಾಂತ 21:1 ಸೈತಾನನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಎದ್ದು ಕಾನೇಶ್ ಕುಮಾರಿಯನ್ನು ಮಾಡುವುದಕ್ಕೆ, ಅಂದ್ರೆ ಲೆಕ್ಕಾಚಾರ ಮಾಡುವುದಕ್ಕೆ ದಾವಿದನನ್ನ ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ದೇವರು ಹೇಳಿದ್ರ, ದೇವರು ಕೊಟ್ಟಂತ ಎಲ್ಲಾ ಇಸ್ರಾಯೇಲ್ ಜನಗಳು ಒಂದೇ ಎಂಬುದಾಗಿ ದೇವರು ಕೊಟ್ಟಿದ್ರು. ಆದರೆ ಇಲ್ಲಿ ಸೈತಾನನು ಇಸ್ರಾಯೇಲರಿಗೆ ವಿರುದ್ಧವಾಗಿ ದಾವಿದನನ್ನ ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ಅಂದ್ರೆ ಬೇರೆ ಬೇರೆ ಮಾಡ್ತಾ ಇದ್ದಾನೆ. ನನ್ನ ಜನರು ಬೇರೆ, ಇತರರ ಜನರು ಬೇರೆ ಎಂಬುದಾಗಿ ಗುಂಪನ ಮಾಡ್ತಾ ಇದ್ದಾನೆ. ಅದು ದೇವರಿಗೆ ಇಷ್ಟವಾಗಲಿಲ್ಲ. ಇವತ್ತು ದೇವರು ಅದನ್ನ ಮಾಡಿದ್ದು ದೇವರಿಗೆ ಅದು ಒಪ್ಪದೆ ಹೋಯಿತು. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲೂ ಅಷ್ಟೇ, ನೀನು ತೆಗೆದುಕೊಳ್ಳುವಂತ ನಿರ್ಧಾರವು ದೇವರಿಗೆ ಇಷ್ಟ ಇಲ್ಲ ಅಂದ್ರೆ ಅದರ ಅರ್ಥ ಸೈತಾನನು ನಿನ್ನನ್ನು ವಂಚಿಸ್ತಾ ಇದ್ದಾನೆ. ಇವತ್ತು ನೀವು ಏನೇ ಒಂದು ತೆಗೆದುಕೊಳ್ಳೋದಾದ್ರೂ ಸರಿನೇ, ಒಂದು ವಾಹನ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಇಲ್ಲ ಒಂದು ವಸ್ತು ಆಗಿರ್ಬೋದು, ಏನೇ ಒಂದು ತೆಗೆದುಕೊಳ್ಳೋದಾದ್ರೂ ನೀನು ದೇವರ ಹತ್ರ ಕೇಳಿ ತೆಗೆದುಕೋ. ಇವತ್ತು ನಿನ್ನ ಜೀವಿತದಲ್ಲಿ ಅವಾಗಲೇ ನಿನ್ನ ಆಶೀರ್ವಾದಗಳನ್ನು ಹೊಂದೋದಕ್ಕೆ ಸಾಧ್ಯ. ಇವತ್ತು ದೇವರು ಕೊಡುವಂಥದ್ದು ಯಾವುದೋ ವ್ಯಸನ ಇರೋದಿಲ್ಲ, ದುಃಖ ಇರೋದಿಲ್ಲ, ಚಿಂತನೆ ಇರೋದಿಲ್ಲ. ಅದು ಸಮಾಧಾನವಾಗಿರ್ತದೆ. ಯಾಕಂದ್ರೆ ಆತನ ಸಮಾಧಾನ ಪ್ರಭುವಾಗಿದ್ದಾನೆ. ಇವತ್ತು ದಾವಿದನನ್ನ ವಂಚಿಸಿದ ಆತ್ಮ ಯಾವ ರೀತಿ ಕೆಲಸ ಮಾಡಿತು, ಇವತ್ತು ಇಸ್ರಾಯೇಲರಿಗೆ ವಿರುದ್ಧವಾಗಿ ಎದ್ದು ಕಾನೇಶುಮಾರಿಯನ್ನು ಲೆಕ್ಕಾಚಾರ ಮಾಡುವುದಕ್ಕೆ ದಾವಿದನನ್ನ ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ಅದು ಮುಂದಿನ ವಾಕ್ಯ ಅದೇ ಹೇಳ್ತದೆ, ಆತನು ಎಷ್ಟಿಷ್ಟು ಜನರನ್ನ ಎಷ್ಟಿಷ್ಟು ನನ್ನ ಜನರು ಎಂಬುದಾಗಿ ಲೆಕ್ಕಾಚಾರ ಮಾಡ್ತಾರೆ. ಆದ್ರೆ ದೇವರಿಗೆ ಇದು ಕೆಟ್ಟದಾಗಿರ್ತದೆ. ನೋಡ್ರಿ ವಾಕ್ಯ ಹೇಳ್ತದೆ 7ನೇ ವಚನದಲ್ಲಿ, ಕಾನೇಶುಮಾರ ಮಾಡಿದ್ದು ದೇವರಿಗೆ ಕೆಟ್ಟದ್ದು ಕಂಡದರಿಂದ ಆತನು ಇಸ್ರಾಯೇಲರನ್ನು ಬಾಧಿಸಿದನು. ಆಗ ದಾವಿದನು, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾಗಿದ್ದೇನೆ, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಓ ಮೈ ಗಾಡ್. ಪ್ರಿಯ ಸಹೋದರ ಸಹೋದರಿ, ಇವತ್ತು ದಾವಿದನು ಒಂದು ದೇವರಲ್ಲಿ ಬೆಳೆದಂತವನು. ದಾವಿದನ ಒಂದು ಒಟ್ಟಿಗೆ ಮಾತನ್ನ ಏನೇ ಒಂದು ಮಾಡ್ಬೇಕಂದ್ರು ದೇವರೇ ಇದನ್ನು ಮಾಡ್ಲಾ, ಇವರನ್ನ ನನ್ನ ಕೈಗೆ ಕೊಟ್ಟಿದ್ಯಾ, ಈ ಒಂದು ಯುದ್ಧಕ್ಕೆ ನಾನು ಹೋಗ್ಲಾ, ಪ್ರತಿಯೊಂದು ವಿಷಯಗಳನ್ನ ಆತನು ದೇವರ ಹತ್ರ ಕೇಳ್ತಾನೆ. ಆದರೆ ಈ ಒಂದು ಸ್ಥಳದಲ್ಲಿ ದೇವರನ್ನ ಕೇಳಲಿಲ್ಲ. ಅಲ್ಲಿ ಸೈತಾನನ ಜನರ ಮುಖಾಂತರವಾಗಿ ಪ್ರೇರೇಪಣೆ ಮಾಡಿದ ನಿಮಿತ್ತ, ಆ ವಂಚಿಸುವಂತ ಆತ್ಮವನ್ನ ಪ್ರೇರೇಪಣೆ ಮಾಡಿದ ನಿಮಿತ್ತ ಅಲ್ಲಿ ಲೆಕ್ಕಾಚಾರಗಳನ್ನ ಮಾಡ್ತಾನೆ. ದೇವರು ಕೊಟ್ಟಂತ ಒಂದೇ ಜನರನ್ನ ಅವನು ಬೇರೆ ಬೇರೆ ಮಾಡ್ತಾನೆ, ಲೆಕ್ಕಾಚಾರಗಳನ್ನ ಮಾಡ್ತಾನೆ. ಆದ್ರೆ ದೇವರಿಗೆ ಅದು ಕೆಟ್ಟದಾಗಿ ಕಾಣ್ತಾ ಇದೆ. ಪ್ರಿಯ ಸಹೋದರ ಸಹೋದರಿ, ನೀನು ಏನೇ ಮಾಡ್ತಾ ಇರೋದು ಕೆಲಸವಾದರೂ, ಅದು ಸೇವೆ ಆದರೂ, ಅಲ್ಲ ಒಂದು ಬಿಗ್ನೆಸ್ ಆದರೂ, ದೇವರಿಗೆ ಅದು ಕೆಟ್ಟದಾಗಿದೆಯಾ ಇಲ್ಲ ಒಳ್ಳೆದಾಗಿದೆಯಾ? ಇವತ್ತು ನಿನ್ನ ಜೀವಿತದಲ್ಲಿ ನೀನು ಏನು ಮಾಡ್ತಾ ಇದೆಯೋ ಅದು ದೇವರಿಗೆ ಮೆಚ್ಚುಗೆ ಆದ ಕೆಲಸವಾಗಿರಬೇಕು. ಇವತ್ತು ದೇವರಿಗೆ ಕೆಟ್ಟದ್ದು ಕಂಡುವುದಾದ್ರೆ ನಿನ್ನನ್ನ ಬಾಧಿಸುವಂತ ಆತ್ಮ ಕೆಲಸ ಮಾಡ್ತದೆ. ಇವತ್ತು ದಾವಿದನನ್ನ ಮಾಡಿದಂತ ಆ ಒಂದು ಅವನು ಹೇಳ್ತಾ ಇದ್ದ ನೋಡ್ರಿ, ನಾನು ಬುದ್ಧಿಹೀನ ಕಾರ್ಯ ಮಾಡಿದೆನು. ಅಂದ್ರೆ ಸೈತಾನನು ಯಾವುದೇ ಒಂದು ಪ್ರೇರೇಪಣೆ ಮಾಡಿದ್ರು ದೇವರ ವಿರುದ್ಧವಾಗಿ ಪಾಪವನ್ನು ಮಾಡುವಂಥದ್ದೇ ಪ್ರೇರೇಪಣೆ ಮಾಡೋದು. ಆದ್ರೆ ಇಲ್ಲಿ ದಾವಿದನು ಮಾಡಿದ ತಪ್ಪು ಅರಿವು ಉಂಟಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ಇಲ್ಲಿ ದೇವರು 3 ಆಪ್ಷನ್ ಕೊಡ್ತಾರೆ. ಏನ್ 3 ಆಪ್ಷನ್ ನೋಡ್ರಿ, 12ನೇ ವಚನದಲ್ಲಿ ಏನ್ ಹೇಳ್ತದೆ, 3 ವರ್ಷಗಳ ಕಾಲ ಬರವು ಉಂಟಾಗಬೇಕು, ಇಲ್ಲವೇ 3 ತಿಂಗಳುಗಳವರೆಗೆ ನಿನ್ನ ಶತ್ರುಗಳ ಕತ್ತಿಗೆ ಬಲಿಯಾಗಬೇಕು, ಇಲ್ಲವೇ ಇಸ್ರಾಯೇಲರ ಸಮಸ್ತ ಪ್ರಾಂತಗಳಲ್ಲಿ ಯೆಹೋವನು ಕಳಿಸಿದ ಸಂಹಾರಕ ನಿನ್ನುಂಟಾಗುವ 3 ದಿನಗಳ ಘೋರ ವ್ಯಾಧಿ 3ರಲ್ಲಿ ನೀನು ಆಯ್ಕೆ ಮಾಡಿ ಎಂಬುದಾಗಿ ಹೇಳ್ತಾರೆ. ಅಂದರೆ ಈ 3 ಆಪ್ಷನ್ ದೇವರು ಕೊಡೋದಕ್ಕೆ ಕಾರಣ ಏನು?
ಈತನ ಸೈತಾನನ ಮಾತಿಗೆ ವಂಚಿಸಲ್ಪಟ್ಟಿದ್ದು. ಇವತ್ತು ನಿಮ್ಮ ಜೀವಿತದಲ್ಲಿ ಏನೇ ಒಂದು ಬಾಧೆ ಬರ್ತಾ ಇದೆ ಅಂದ್ರೆ ಅದರ ಅರ್ಥ, ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಸೈತಾನ ವಂಚಿಸ್ತಾ ಇದ್ದಾನೆ. ಇವತ್ತು ಎಷ್ಟು ಸಾವಿರ ಜನರು ಸಾಯ್ತಾರೆ ಅಂದ್ರೆ, ಪ್ರಿಯ ಸಹೋದರ ಸಹೋದರಿ ನೋಡ್ರಿ, ವಾಕ್ಯ ಹೇಳ್ತದೆ ಅವರಲ್ಲಿ 70,000 ಜನರು ಸತ್ತರು. ಇವನು ಮಾಡಿದ ಒಂದೇ ಒಂದು ತಪ್ಪು 70,000 ಜನ ಸಾಯ್ತಾ ಇದ್ದಾರೆ. ಇವತ್ತು ನಿನ್ನ ಜೀವಿತದಲ್ಲಿ ಸೈತಾನನು ವಂಚಿಸಿದ್ದಕ್ಕೆ, ನೀನು ವಂಚನೆಗೆ ಒಳಪಟ್ಟ ನಿಮಿತ್ತವಾಗಿ, ಪಾಪ ಮಾಡಪಟ್ಟ ನಿಮಿತ್ತವಾಗಿ, ಪಾಪದ ಹಿಂದೆ ಓಡಿದ ನಿಮಿತ್ತವಾಗಿ ನಿನ್ನ ಜೀವಿತದಲ್ಲಿ ಏನೆಲ್ಲ ಕಳ್ಕೊಂಡಿದ್ಯಾ? ಆ ಕಳ್ಕೊಳ್ಳೋದಕ್ಕೆ ಕಾರಣ ಏನು? ಯಾರು ಏನೇ ಅಲ್ಲಿರಿ, ನಿನ್ನ ದೇವರ ಹತ್ರ ನಿನಗೆ ಸಮಯ ಇದೆಯಲ್ಲ, ದೇವರು ನಿನ್ನ ಕೂಡ ಮಾತಾಡ್ತಾನಲ್ಲ, ದೇವರು ಇಂತಿಂಥದ್ದು ಮಾಡು ಇಂತಿಂಥದ್ದು ಮಾಡಬೇಡ ಎಂಬುದಾಗಿ ಹೇಳ್ತಾನಲ್ಲ. ಇವತ್ತು ನೀನು ಏನೇ ಮಾಡ್ಬೇಕಂದ್ರೂ ದೇವರ ಹತ್ರ ಕೇಳಿ ಮಾಡು. ಇವತ್ತು ನೀನು ಯಾವಾಗ ದೇವರ ಹತ್ರ ಕೇಳಿ ನೀನು ಮಾಡ್ತೀಯೋ, ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಉಂಟಾಗ್ತದೆ. ನೀನು ಅವಾಗ ತಪ್ಪಾದ ಕೆಲಸಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ವಂಚಿಸುವಂತ ಆತ್ಮನಿಗೆ ಒಳಪಡೋದಿಲ್ಲ. ಇವತ್ತು ದಾವಿದ ಮಾಡಿದ ಒಂದು ಕೆಲಸದ ನಿಮಿತ್ತವಾಗಿ ಅಮಾಯಕ ಜನಗಳು 70,000 ಜನ ಸಾಯ್ತಾ ಇದ್ದಾರೆ. ಇವತ್ತು ನೀನು ಮಾಡಿದ ಕೆಲಸದಿಂದ ನಿನ್ನ ಕುಟುಂಬ ಬಾಧಿಸಲ್ಪಡ್ತಿದ್ಯಲ್ಲ, ಇವತ್ತು ನೀನು ಮಾಡಿದ ತಪ್ಪಿನ ನಿಮಿತ್ತವಾಗಿ ನಿನ್ನ ಕೆಲಸದ ಜಾಗ ಬಾಧಿಸಲ್ಪಡ್ತಾ ಇದೆಯಲ್ಲ, ಇವತ್ತು ದೇವರು ಹೇಳಿದ್ದನ್ನ ಮಾಡದೆ ಸೈತಾನನು ವಂಚಿಸುವಂತ ಆತ್ಮ ಹೇಳುವುದನ್ನ ನೀನು ಮಾಡ್ತಾ ಇದೆಯಲ್ಲ, ಇದರ ನಿಮಿತ್ತವಾಗಿ ಬರುವಂತ ಬಾಧೆ ಎಂತದ್ದು? ಇವತ್ತು ನೀನು ಮಾಡಿ ತಪ್ಪು ಅಮಾಯಕ ಜನಗಳ ಮೇಲೆ ಒಂದು ಶಾಪವಾಗಿ, ಒಂದು ವ್ಯಾಧಿಯಾಗಿ, ಒಂದು ರೋಗವಾಗಿ, ಒಂದು ಮರಣವಾಗಿ ಬರ್ತಾ ಇದೆಯಲ್ಲ. ಇವತ್ತು ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ವಂಚಿಸುವಂತ ಆತ್ಮನಿಂದ ಬಿಡುಗಡೆ ಆಗುವಂತ ಸಮಯ ಬಂದಿದೆ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ಬಿಡುಗಡೆ ಹೊಂದಿಕೊಳ್ಳಬೇಕು. ಇಲ್ಲದಿದ್ದರೆ ಯಾವುದೇ ಪ್ರಯೋಜನ ಇಲ್ಲ. ನಿನ್ನ ಜೀವಿತವನ್ನ ದೇವರಿಗೆ ಸಮರ್ಪಣೆ ಮಾಡು. ನೋಡ್ರಿ, ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಈ ವಂಚಿಸುವಂತ ಆತ್ಮ ಇನ್ನು ಯಾವುದೆಲ್ಲ, ನಾನು ಬೈಬಲ್ ಅಲ್ಲಿ ಕೆಲವೊಂದು ಮಾತ್ರನೇ ನಾನು ಅದನ್ನು ಹೇಳಲ್ಪಡ್ತಾ ಇದ್ದೇನೆ. ಆದರೆ ಪ್ರತಿಯೊಂದು ವಿಷಯದಲ್ಲೂ ದಾವಿದನನ್ನ ಒಂದು ಉರಿಯ ಹೆಂಡತಿಯ ವಿಷಯದಲ್ಲೂ ಸೈತಾನ ವಂಚಿಸಲ್ಪಡ್ತಾನೆ. ಇವತ್ತು ವಂಚಿಸಲ್ಪಟ್ಟು ಆತನು ಯುದ್ಧ ಭೂಮಿಗೆ ಹೋಗ್ಬೇಕಾದಂತವನು ಆಕೆಯ ಜೊತೆ ಒಂದು ವ್ಯಭಿಚಾರವನ್ನು, ತಪ್ಪಾದ ಕೆಲಸವನ್ನು, ದೇವರಿಗೆ ವಾಕ್ಯ ಹೇಳುತ್ತದೆ ಅದು ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿತ್ತು ಎಂಬುದಾಗಿ. ಇವತ್ತು ದೇವರ ನಂಬಿದಂತವನು ಒಂದು ವ್ಯಭಿಚಾರ ಮಾಡ್ತಾನೆ ಅಂದ್ರೆ ಇವತ್ತು ಎಷ್ಟೋ ಸೇವಕರುಗಳನ್ನ, ಎಷ್ಟೋ ಜನರನ್ನ, ಎಷ್ಟೋ ದೇವ ಮಕ್ಕಳನ್ನ ಈ ವಂಚಿಸುವಂತ ಆತ್ಮ ವ್ಯಭಿಚಾರಗಳಲ್ಲಿ ಬೀಳಿಸ್ತಾ ಇದೆ, ಹಣದ ಆಸೆಗಳಲ್ಲಿ ಬೀಳಿಸ್ತಾ ಇದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರ ವಾಕ್ಯ ಹೇಳ್ತದೆ, ನೀನು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ದುಡಿ, ಅದರ ನಿಮಿತ್ತ ಎಲ್ಲಾ ನಿನಗೆ ಬರ್ತದೆ ಎಂಬುದಾಗಿ. ಇವತ್ತು ನಾವು ಉಲ್ಟಾ ಮಾಡ್ತಾ ಇದ್ದೀವಿ. ಸೈತಾನು ನಮ್ಮನ್ನು ಉಲ್ಟಾವಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಮೊದಲು ಲೋಕಕ್ಕಾಗಿ ದುಡಿತಾ ಇದ್ದೀವಿ, ಅನಂತರ ದೇವರು ಬರ್ತದೆ ಅಂತ ಕಾಯ್ತಾ ಇದ್ದೀವಿ. ಲೋಕಕ್ಕಾಗಿ ದುಡಿದಾಗ, ಲೋಕಕ್ಕಾಗಿ ಬದುಕಿದಾಗ ಪರಲೋಕದ ಆಶೀರ್ವಾದ ಹೆಂಗ್ ಹೊಂದ್ಕೊಳ್ಳೋದಕ್ಕೆ ಆಗ್ತದೆ? ಇವತ್ತು ನಿಮ್ಗೊಂದು ವ್ಯಾಧಿ ಬಂದೈತೆ ಅನ್ನೋದಾದ್ರೆ ಅದು ಪರಲೋಕದಿಂದನೇ ಬಿಡುಗಡೆ ಆಗ್ಬೇಕಾಗಿರೋದು. ವಾಕ್ಯ ಹೇಳ್ತದೆ, ಪೇತ್ರನಿಗೆ ಒಂದು ಅಧಿಕಾರ ಕೊಡ್ತಾರೆ, ನೀನು ಭೂಲೋಕದಲ್ಲಿ ಇದ್ಕೊಂಡು ಏನನ್ನ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ, ಭೂಲೋಕದಲ್ಲಿ ಏನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡ್ತದೆ ಎಂಬುದಾಗಿ ಹೇಳಲ್ಪಟ್ಟಾಗ ಈ ವಾಕ್ಯದ ಅರ್ಥ ಏನು? ಇವತ್ತು ನಿನಗೇನೇ ಒಂದು ವ್ಯಾಧಿ ಬಂದ್ರು ಅದು ಗುಣಪಡಿಸುವಂಥದ್ದು ಅದು ಪರಲೋಕದಿಂದನೇ ಬರೋದು. ಇವತ್ತು ನಿನ್ನ ಆಶೀರ್ವಾದ ಮಾಡ್ಬೇಕಂದ್ರೆ ಅದು ಪರಲೋಕದಿಂದ ಬರೋದು. ಇದು ಭೂಲೋಕದಲ್ಲಿ ನಿಂತುಕೊಂಡು ನೀನು ಪ್ರಾರ್ಥನೆ ಮಾಡಿದಾಗ ಪರಲೋಕದ ದೇವರು ಅದನ್ನು ಲಾಲಿಸಿ ನಿನಗೆ ಬಿಡುಗಡೆ ಕೊಡಲಿಕ್ಕಿದ್ದಾನೆ. ಆದ್ರೆ ವಂಚಿಸುವಂತ ಆತ್ಮಕ್ಕೆ ಒಳಗಾಗಬೇಡ. ಇವತ್ತು ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. 2ನೇ ಅಧ್ಯಾಯ 3ನೇ ವಚನ ನೋಡ್ರಿ, 1ನೇ ವಚನದಿಂದ ಓದ್ಕೊಳ್ಳೋಣ. ಉಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವ ಪಸ್ಕವೆಂಬ ಹಬ್ಬವು ಹತ್ತಿರವಾದಾಗ ಮಹಾಯಾಜಕರು, ಶಾಸ್ತ್ರಿಗಳು ಯೇಸುವನ್ನು ಕೊಲ್ಲಬೇಕೆಂದಿರುವ ಜನರಿಗೆ ಎದರಿ ತಕ್ಕ ಮಾರ್ಗವನ್ನು ಹುಡುಕುತ್ತಿದ್ದರು. ಈಗ ಯೇಸು ಸ್ವಾಮಿನ ಕೊಲ್ಲಬೇಕೆಂಬುದಾಗಿ ಮಹಾಯಾಜಕರು, ಶಾಸ್ತ್ರಿಗಳು, ಪರಿಸಾಯರು ಹುಡುಕಾಡ್ತಾ ಇದ್ರು. ಏನ್ ಮಾಡೋದು, ಯೇಸುವನ್ನು ಹೆಂಗನ ಮಾಡಿ ಸಾಯಿಸಬೇಕೆಂಬುದಾಗಿ. ಆದ್ರೆ ಇಲ್ಲಿ 12 ಮಂದಿಯಲ್ಲಿದ್ದಂತ ಒಬ್ಬನ ವಿರುದ್ಧವಾಗಿ ಸೈತಾನನು ವಂಚಿಸಲ್ಪಡ್ತಾನೆ. ಆಗ ಸೈತಾನನು 12 ಮಂದಿ ಶಿಷ್ಯರ ಲೆಕ್ಕದಲ್ಲಿ ಸೇರಿದವನಾದ ಯೂದನಲ್ಲಿ ಪ್ರವೇಶಿಸಲು ಅವನು ಮಹಾಯಾಜಕರ ಬಳಿಗೂ ಕಾವಲಿನ ದಳವಾಯಿಗಳ ಬಳಿಗೂ ಹೋಗಿ ತಾನು ಯೇಸುವನ್ನು ಹಿಡಿದುಕೊಳ್ಳುವ ಉಪಾಯವನ್ನು ಕುರಿತು ಅವರ ಸಂಗಡ ಮಾತಾಡ್ತಾ ಇದ್ದಾನೆ. ಅದು ಹೇಳಿದ ತಕ್ಷಣ ಎಷ್ಟೋ ಜನ ಸಂತೋಷ ಪಡ್ತಾ ಇದ್ದಾರೆ.
ಅಂದರೆ ನಮ್ಮ ಜೊತೆಯಲ್ಲಿರುವಂತವರು ಅವರ ಒಳಗಡೆ ಸೈತಾನ ವಂಚಿಸ್ತಾನೆ. ಇವತ್ತು ನಿನಗೆ ಯಾರು ಹತ್ರ ಆಗಿರ್ತಾರೋ ಅವರ ಮುಖಾಂತರವಾಗಿ ಸೈತಾನ ವಂಚಿಸ್ತಾನೆ. ಇವತ್ತು ನಿಮ್ಮ ಜೊತೆಲಿ ಇರ್ತಾರೆ, ಜೊತೆಲಿ ಏನ್ ಹೇಳ್ತಾರೆ, ಈ ರೀತಿಯ ಕೆಲಸ ಮಾಡೋಣ, ಇಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಈ ರೀತಿಯಾಗಿ ಬಿಸ್ನೆಸ್ ಮಾಡೋಣ, ಈ ರೀತಿಯಾಗಿ ಸೇವೆ ಮಾಡೋಣ ಅಂತೆಲ್ಲ ಉಪಾಯ ಹೇಳ್ತಾರೆ. ಆದ್ರೆ ಅವರ ಆಲೋಚನೆ ಮುಖಾಂತರ ಅಲ್ಲ, ಸೈತಾನನ ಅವರನ್ನ ಪ್ರೇರೇಪಣೆ ಮಾಡಿದ ನಿಮಿತ್ತ ಅವ್ರು ಬಂದು ನಿಮ್ಮ ಹತ್ರ ಹೇಳ್ತಾರೆ. ಹೇಳಿದಾಗ ನೀವೇನ್ ಮಾಡ್ತೀರಾ? ಅವ್ರು ಹೇಳಿದ್ದನ್ನೇ ನೀವು ಪುಟ್ಟಂತ ಮಾಡ್ಕೊತೀರ. ದೇವರು ಕೇಳಿದ್ರ, ನೀವೇನೇ ಒಂದು ಮಾಡ್ಬೇಕಂದ್ರೆ ದೇವರು ಕೇಳಿದ್ರ, ಇವತ್ತು ಒಬ್ಬ ಮನುಷ್ಯ ಹೇಳಿದ ಪ್ರಕಾರವಾಗಿ ನಡೆಯೋದಾದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಏನ್ ಕೆಲಸ ಮಾಡೋದಕ್ಕಾಗ್ತದೆ? ಇವತ್ತು ಯೂದನ ಒಳಗಡೆ ಸೇರಿದ ಹಾಗೆ ಇವತ್ತು ನಿನ್ನ ಜೊತೆಯಲ್ಲಿ ಸುತ್ತಲಿರುವಂತಹ ಜನರ ಒಳಗಡೆ ಯಾರೋ ಒಬ್ಬರ ಒಳಗಡೆ, ನಿನ್ನ ಕುಟುಂಬದಲ್ಲಾಗಿರ್ಬೋದು, ನಿನ್ನ ಸ್ನೇಹಿತರಲ್ಲಾಗಿರ್ಬೋದು, ಮತ್ತೊಬ್ಬರ ವಿಷಯದಲ್ಲಾಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಯಾರಲ್ಲೋ ಒಬ್ಬರಲ್ಲಿ ಸೈತಾನನು ಹೋಗಿ ಕೆಲಸ ಮಾಡ್ತಾನೆ, ವಂಚಿಸಲ್ಪಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಸೈತಾನನು ಯೂದನನ್ನು ವಂಚಿಸಿದ ನಿಮಿತ್ತವಾಗಿ ಅವನಿಗೆ ಸಿಕ್ಕಿದ ಫಲ ಏನಂದ್ರೆ ಮರಣ. ಇವತ್ತು ಸೈತಾನನ್ನು ನಿನ್ನನ್ನು ವಂಚಿಸುವುದಾದರೆ ನಿನಗೆ ಸಿಗುವುದು ಬಾಧೆ, ಮರಣ, ನೋವು, ಕಷ್ಟಗಳೇ, ಕಣ್ಣೀರುಗಳಲ್ಲಿ ಹಾದು ಹೋಗ್ಬೇಕಾಗ್ತದೆ. ಇವತ್ತು ನಿನ್ನನ್ನು ವಂಚಿಸುತ್ತಿರುವಂತಹ ಆತ್ಮನಿಂದ ನೀನು ಬಿಡುಗಡೆ ಆಗಬೇಕು. ಇಲ್ಲಿವರೆಗೂ ನೀನು ಬದುಕಿದ್ದು ಸಾಕು. ವಂಚಿಸಿದ ಆತ್ಮನಿಂದ ನೀನು ಬಿಡುಗಡೆ ಹೊಂದಿಕೊಳ್ಳುವಂತ ಸಮಯ ಬಂದಿದೆ. ಈ ವಂಚಿಸುವಂತ ಆತ್ಮನಿಂದ ನೀನು ಬಿಡುಗಡೆ ಹೊಂದಿಕೋ. ಇನ್ನು ಮುಂದೆ ದೇವರನ್ನ ಕೇಳಿ ಮಾಡು. ನೀನು ಒಂದು ಪೆನ್ನನ್ನು ತೆಗೆದುಕೊಳ್ಬೇಕಾದ್ರೂ ಸರಿನೇ ದೇವರ ಹತ್ರ ಕೇಳಿ ತೆಗೆದುಕೋ. ಅದು ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು. ನನಗೊಬ್ಬರು ದೈವ ಸೇವಕರು, ದೊಡ್ಡ ಸೇವಕರು, ಮೋಹನ್ ಸಿ ಲಾಜರಸ್ ಅಯ್ಯವರು, ಅವರದ್ದು 45ನೇ ವರ್ಷದ ಒಂದು ಸಮಾರಂಭದಲ್ಲಿ ಅವರು ಒಂದು ಕೆಲವೊಂದು ವಿಡಿಯೋಗಳು ಮಾಡ್ತಾರೆ. ಆ ವಿಡಿಯೋಗಳಲ್ಲಿ ಅವರು DJ ದಿನಕರ್ ಹತ್ರ ಹೋಗಿ ಮೀಟ್ ಆಗಕ್ಕೆ ಹೋಗ್ತಾರೆ. ನನ್ನ ಸೇವೆನ ಪ್ರಾರಂಭ ಮಾಡ್ತಾ ಇದ್ದೀನಿ, ನನಗೇನಾದ್ರು ಒಂದು ಆಲೋಚನೆ ಕೊಡ್ರಿ ಅಂತ. ಅವ್ರ ಆಲೋಚನೆ ಕೇಳಕ್ ಹೋದಾಗ ಅವ್ರು ಒಂದು ಆಲೋಚನೆ ಕೊಡ್ತಾರಂತೆ. ಏನಂತಂದ್ರೆ, ನೀನ್ ಏನೇ ಮಾಡ್ಬೇಕು ಅಂದ್ರೂ ದೇವ್ರ ಹತ್ರ ಕೇಳಿ ಮಾಡು. ಅದೊಂದೇ ಆಲೋಚನೆ. ಇದುವರೆಗೂ ಅದನ್ನೇ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಸೇವೆ ಅಷ್ಟು ಮೇಲ್ ಬರ್ತಾ ಇದೆ. ಇವತ್ತು ನಿನ್ನ ಅಕ್ಕಪಕ್ಕದಲ್ಲಿ ಏನಂತಾರೆ ಎಂಬುದಾಗಿ ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ದೇವರು ನಿನ್ನ ವಿಷಯದಲ್ಲಿ ಏನ್ ಹೇಳ್ತಾ ಇದ್ದಾನೆ ಎಂಬುದಾಗಿ ತಿಳ್ಕೊ. ಇವತ್ತು ಅವರು ಮಾಡಿದ್ದು, ಇವತ್ತು ನನಗೂ ದೇವರು ಅವ್ರ ಮುಖಾಂತರ ಮಾತಾಡೋದು. ನಾನು ಸಹ ಇವತ್ತು ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕಂದ್ರೂ ನನ್ನ ದೇವರ ಬಳಿಯಲ್ಲೇ ಕೇಳ್ತೀನಿ. ಅದು ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ಇವತ್ತು ದೇವರ ಬಳಿಯಲ್ಲೇ ಕೇಳಿ ನಾನು ಮಾಡ್ತಾ ಇರೋದು. ಪ್ರಿಯ ಸಹೋದರ ಸಹೋದರಿ, ಇವತ್ತು ವಂಚಿಸುವಂತ ಆತ್ಮನ ನಾವು ಕುರಿತು ಅರಿತುಕೊಂಡಾಗ ಇನ್ನು ಮುಂದೆ ಅದನ್ನ ಮತ್ತೆ ಅದಕ್ಕೆ ಅವಕಾಶ ಕೊಡದಂತೆ ನಾವು ನೋಡ್ಕೊಳ್ಬೇಕು. ಇವತ್ತು ನಿನ್ನ ಜೀವಿತದಲ್ಲಿ ಈ ವಂಚಿಸುವಂತ ಆತ್ಮನಿಂದ ನೀವು ಪರಿಪೂರ್ಣ ಬಿಡುಗಡೆ ಹೊಂದ್ಕೊಳ್ಬೇಕು ಅಂದ್ರೆ ಇದೊಂದು ಒಳ್ಳೆ ಸಮಯವನ್ನು ದೇವರು ಕೊಡ್ತಾ ಇದ್ದಾರೆ. ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಮುಂದಿನ ಸಾರಿ ವಂಚಿಸುವ ಆತ್ಮನಿಂದ ಜಯ ಪಡುವುದು ಹೇಗೆ ಎಂಬುದಾಗಿ ನಾವು ಕೇಳೋಣ. ಈ ಒಂದು ಕಣ್ಣುಗಳನ್ನು ಮುಚ್ಚಿ ತಲೆಗಳ ಬಾಗಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ, ಯಾರೆಲ್ಲ ಈ ವಂಚಿಸುವಂತ ಆತ್ಮನಿಗೆ ಒಳಗಾಗಿ ಕಷ್ಟ ಪಡ್ತಾ ಇದ್ದಾರೋ, ನೋವುಗಳನ್ನು ಅನುಭವಿಸ್ತಾ ಇದ್ದಾರೋ, ಇನ್ನೂ ಅದರಿಂದ ಹೊರಗಡೆ ಬರೋದಕ್ಕಾಗದೇ ಇದ್ದಾರೋ, ಸಾಲದ ಬಾಧೆಗಳಲ್ಲಿ ವಂಚಿಸಿದಂತ ಆತ್ಮ, ಕುಟುಂಬಗಳಲ್ಲಿ ವಂಚಿಸಿದ ಆತ್ಮ, ಕುಟುಂಬಗಳನ್ನು ಒಡೆದಾಕಿದಂತ ವಂಚಿಸುವಂತ ಆತ್ಮ, ಯೇಸುವಿನ ನಾಮದಲ್ಲಿ ನಿರ್ಮೂಲನೆ ಆಗಲಿ. ಸಾಲದಿಂದ ಬಿಡುಗಡೆ ಆಗಲಿ. ಕುಟುಂಬಗಳು ಒಂದಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನೇ, ನಿನ್ನ ರಕ್ತವು ಅವರನ್ನ ಶುದ್ಧಿ ಮಾಡಲಿ. ಕರ್ತನೆ, ನೀನು ಕೃಪೆ ಮಾಡು. ಅವರ ಬಿಸ್ನೆಸ್ ಅಲ್ಲಿ, ಅವರ ಕೆಲಸ ಕಾರ್ಯಗಳಲ್ಲಿ ರಾಜ, ವಂಚಿಸಿದ ಆತ್ಮನ ನಿಮಿತ್ತವಾಗಿ, ಅವರು ಬಿದ್ದು ಹೋದಂತ ಕಾರ್ಯಗಳ ನಿಮಿತ್ತವಾಗಿ ಪುನಃ ಅವರು ಎದ್ದು ನಿಂತುಕೊಳ್ಳುವಂತೆ ಅವರ ಜೀವಿತ ದೊಡ್ಡ ಕಾರ್ಯಗಳನ್ನು ಮಾಡು ಕರ್ತನೆ. ದೊಡ್ಡ ಅದ್ಭುತಗಳನ್ನು ಮಾಡು ಕರ್ತನೆ. ಯೇಸುವಿನ ನಾಮದಲ್ಲಿ ಈ ವಂಚಿಸುವಂತ ಆತ್ಮ, ಈ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಿಂದ ಅದು ಹೊರಗೋಗಲಿ. ಆ ದುಷ್ಟ ಆತ್ಮವನ್ನು ನಿರ್ಮೂಲನೆ ಮಾಡ್ತಾ ಇದ್ದೀನಿ. ಅವರು ಪಾಪದಲ್ಲಿ ಬೀಳಿಸುವಂತ ಆತ್ಮವನ್ನು ನಾಶ ಮಾಡ್ತಾ ಇದ್ದೀನಿ. ಈಗಲೇ ಅದು ಬಿಟ್ಟು ಹೋಗಲೇ ಯೇಸುವಿನ ನಾಮದಲ್ಲಿ. ಈಗಲೇ ಅದು ನಿರ್ಮೂಲನೆ ಆಗಲೇ ಯೇಸುವಿನ ನಾಮದಲ್ಲಿ. ನೀ ಕೃಪೆ ಮಾಡು ರಾಜನೇ. ಅವರನ್ನು ಅಧಿಕವಾಗಿ ಆಶೀರ್ವದಿಸು. ನೀನು ಅವರ ಜೊತೆಯಲ್ಲಿದ್ದು ಪರಿಪೂರ್ಣವಾಗಿ ನಡೆಸಲ್ಪಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ಖಚಿತವಾಗಿ ಈ ವಂಚಿಸುವಂತ ಆತ್ಮನಿಂದ ನಿಮ್ಮನ್ನು ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. ನೀವು ನಂಬ್ರಿ. ಇನ್ನು ಮುಂದೆ ಏನೇ ಒಂದು ಮಾಡ್ಬೇಕಂದ್ರೂ ದೇವರ ಹತ್ರ ಕೇಳಿ ಮಾಡ್ರಿ. ಖಚಿತವಾಗಿ ದೇವರೆಲ್ಲ